ಗುಡ್ ಮಾರ್ನಿಂಗ್, ಎಲ್ರಿಗೂ ನಮಸ್ಕಾರ, ಸ್ವಾಗತ ಸುಸ್ವಾಗತ ಮತ್ತೊಂದು ವಿಡಿಯೋಗೆ. ಗಾಡಿ ಚೇಂಜ್ ಕಾಣಿಸ್ತೈತಲ್ಲ, ಇದು ನನ್ನ ತಮ್ಮನ ಗಾಡಿ. ನನ್ನ ತಮ್ಮನ ಗಾಡಿನ ಇಟ್ಕೊಂಡು ನಾನು ಇವತ್ತು ಬಂದಿದ್ದೀನಿ ಡ್ಯೂಟಿ ಮೇಲೆ ಹೋಗೋಕ್ಕೆ. ಎಲ್ಲ ಡ್ಯೂಟಿನೂ ಕೂಡ ಆನ್ ಮಾಡ್ತಾ ಇದ್ದೀನಿ. ಟೈಮ್ ಬಂದ್ಬಿಟ್ಟು 10:15. ಸ್ವಲ್ಪ ಲೇಟ್ ಆಗ್ಬಿಡ್ತು, ಸ್ವಲ್ಪ ಏನು ತುಂಬಾ ಲೇಟ್ ಆಯಿತು. ಏನಕ್ಕಂತಂದರೆ ಅವನು ನನ್ನ ಗಾಡಿ ತೊಗೊಂಡೋದ. ಇವಾಗ ನಾನು ಅವ್ನ ಗಾಡಿನ ಎತ್ಕೊಂಡು ಬಂದಿದ್ದೀನಿ. ಇದರಲ್ಲಿ ವಿಡಿಯೋ ಮಾಡೋಕ್ಕೆ ಹಿಂಗೆ ಮಾಡೋಕ್ಕಾಗಲ್ಲ, ಆದಷ್ಟು ಹಿಂಗೆ ಇಟ್ಕೊಂಡು ಮಾಡಬೇಕಾಗತ್ತೆ. ಮಾಡೋಣ. ಸೊ ಡ್ಯೂಟಿನ ಆನ್ ಮಾಡಿದ್ದಾಯಿತು. ನೋಡೋಣ, ಇವತ್ತಿನ ಟಾರ್ಗೆಟ್ 2,000 ದಾಟುತ್ತೀವೋ ಇಲ್ವೋ, ಏನೇನಾಗುತ್ತೆ ಏನೇನಿಲ್ಲ ಗೊತ್ತಿಲ್ಲ, ಬಟ್ ಆದಷ್ಟು ಟ್ರೈ ಮಾಡೋಣ, ಬನ್ನಿ. ಡ್ಯೂಟಿ ಮಾಡ್ತಾ ನಾನ್ ಬಂದಿರೋದು ಇವಾಗ ಫಸ್ಟ್ ಡ್ಯೂಟಿ. ಇದು ಡ್ರಾಪ್ ಮಾಡಿದೆ. ನಾನಿದ್ದೀನಿ ಇವಾಗ ಕೋರಮಂಗಲ ಮಾಲ್ ಹತ್ರ. ಇಲ್ಲಿಂದ ನೋಡೋಣ ಯಾವ ಮೂಲೆಗೆ ಡ್ಯೂಟಿ ಬರುತ್ತೆ ಅಂತ. ಇವಾಗ ಬಂತು ಇಂದಿರಾನಗರ, ಅಕ್ಸೆಪ್ಟ್ ಮಾಡಿದೆ ಬಟ್ ಸಿಗ್ಲಿಲ್ಲ. ಕರೆಕ್ಟಾಗಿ ಕೋರಮಂಗಲ ಮಾಲ್ ಹತ್ರ ಇದ್ದೀನಿ, ನೆಕ್ಸಸ್ ಮಾಲ್. ಪ್ಯಾಸೆಂಜರು MG ರೋಡ್ ಬುಕ್ ಮಾಡಿದ್ರು, MG ರೋಡ್ ತನಕ ಕರ್ಕೊಂಡು ಬಂದೆ. ಆಮೇಲೆ ಲೊಕೇಶನ್ ಅಪ್ಡೇಟ್ ಮಾಡಿದ್ರು. ಎಲ್ಲಿಗಪ್ಪ ಅಂತಂದ್ರೆ ನೆಕ್ಸಸ್ ಮಾಲ್ಗೆ ಕರ್ಕೊಂಡು ಬಂದು ಡ್ರಾಪ್ ಮಾಡಿದೆ. ಬಿಲ್ಲು 470 ರೂಪಾಯಿ ಆಗಿದೆ. 10:15 ಅಕ್ಸೆಪ್ಟ್ ಮಾಡಿರೋದು. ಟೈಮ್ ಬಂದ್ಬಿಟ್ಟು 12 ಗಂಟೆ, 1.5 ಅವರ್ ತಗಲ್ತು ಕರ್ಕೊಂಡು ಬರೋಕ್ಕೆ, 22 ಕಿಲೋಮೀಟ್ರು. ಸೊ ನೋಡೋಣ ಇವಾಗ ಈ ಕಡೆಯಿಂದ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಏನಾಗುತ್ತೆ ಏನಿಲ್ಲ ಗೊತ್ತಿಲ್ಲ. ಟೋಟಲ್ ಅರ್ನಿಂಗ್ ನಮ್ದು ಇವಾಗ 470 ರೂಪಾಯಿ. ಇವಾಗ ಎಲ್ಲ ಆ್ಯಪನ್ನು ಆನ್ ಮಾಡೋಣ. ಆನ್ ಮಾಡಿಬಿಟ್ಟು ನೋಡೋಣ ಯಾವ್ಯಾವ ಮೂಲೆಗೆ ಬರುತ್ತೆ, ಯಾವ್ಯಾವ ಕಡೆ ಹೋಗಿ ಡ್ಯೂಟಿನ ಮಾಡಬೇಕಾಗುತ್ತೆ, ಎಲ್ಲನೂ ನೋಡ್ಕೊಂಡು ಡ್ಯೂಟಿ ಮಾಡೋಣ, ಬನ್ನಿ. ಇದು ಉಪಯೋಗ ಇಲ್ಲ. ಓಲಾ ಒಂದು ಡ್ಯೂಟಿ ಕೊಡ್ತಾನೆ, ತುಂಬಾ ಅಂದ್ರೆ ಪಿಕಪ್ ತುಂಬಾ ಜಾಸ್ತಿ ಕೊಡ್ತಾನೆ. ರ್ಯಾಪಿಡೋ, ನಮ್ಮ ಯಾತ್ರಿ, ಊಬರ್ ಪರವಾಗಿಲ್ಲ ಒಂದ್ ಲೆಕ್ಕಕ್ಕೆ, ಬಟ್ ಓಲಾ ಹೆವಿ ಟಾರ್ಚರ್. ನೋಡೋಣ ಬನ್ನಿ. ಈಜಿಪುರ ಕೊಡ್ತಾನೆ ಅಣ್ಣ, ಬನ್ನಿ ಮಾಡ್ಕೊಳ್ಳೋಣ ಡ್ಯೂಟಿ. ಯಾವ್ದು ಸಿಗುತ್ತೆ ಎಲ್ಲದಕ್ಕೂ ಜೈ. ಪ್ಯಾಸೆಂಜರ್ ಎಲ್ಲವ್ರೆ, ಪ್ಯಾಸೆಂಜರ್ ಇಲ್ಲೇ ಮುಂದೆ ಅವ್ರೆ, ಬನ್ನಿ ಹೋಗೋಣ. ಇದು ಮೊಬೈಲ್ ಹಿಂಗೆ ಅಟ್ಯಾಚ್ ಮಾಡ್ಬೇಕು ಅಂತಂದ್ರೆ ಆಗ್ತಾ ಇಲ್ಲ. ಈ ಗಾಡಿ ನನಗೆ ಸೆಟ್ ಆಗ್ತಾ ಇಲ್ಲ ಗಾಡಿ ಓಡ್ಸಕ್ಕೆ, ಹಂಗಾಗಿ ನೋಡೋಣ ಏನಾಗುತ್ತೆ. ಸೊ 73 ಕಲೆಕ್ಟ್. ಟೋಟಲ್ ಆವಾಗಲೇ ಒಂದು 73 ರೂಪಾಯಿ ಬಾಡಿಗೆ ಮಾಡಿದ್ದೆ, ಇದೊಂದು 90 ರೂಪಾಯಿ ಬಾಡಿಗೆ. ಟೋಟಲ್ ನಮ್ಮ ಅರ್ನಿಂಗ್ ಇಲ್ಲಿಗೆ ಜಾಸ್ತಿ ಆಗಿರ್ಬೇಕು. ಏನೋ ಅಪ್ಡೇಟ್ ಆಗ್ತೈತಿ. 634 ರೂಪಾಯಿ. ನಾನಿದ್ದೀನಿ ಇವಾಗ ಏನಪ್ಪ, ಎಲ್ಲಿದ್ದೀನಿ ನಾನು, ತೊಂಬ್ಲೂರು ಬಿಸ್ನೆಸ್ ಪಾರ್ಕ್ ಅಲ್ಲಿ ಇದ್ದೀನಿ. ಎಂಬೆಸಿ ಎಲ್ಲ ಬರೀ ಆಫೀಸ್ಗಳೇ ಇರೋದು. ಇಲ್ಲಿಂದ ಇವಾಗ ಒಂದು 3 ಕಿಲೋಮೀಟರ್ ಅಂದ್ರೆ ಇಂದಿರಾನಗರ ಕಡೆ ಖಾಲಿ ಹೋಗೋಣ, ಅಲ್ಲಿ ನೋಡೋಣ ಡ್ಯೂಟಿ ಮಾಡೋಣ. ಇಲ್ಲಂತೂ ಡ್ಯೂಟಿ ಬಿಡಲ್ಲ, ಯಾವುದೇ ಕಾರಣಕ್ಕೂ ಡ್ಯೂಟಿ ಬಿಡಲ್ಲ. ಇಲ್ಲೇನಿದ್ರು ಇವಾಗ ಬರೋರು, ಇಲ್ಲಿಂದ ಹೋಗೋರು ಸಾಯಂಕಾಲ 4-5 ಗಂಟೆ ಮೇಲೆ, ಇಲ್ಲ 3 ಗಂಟೆಗೆ. ಅಲ್ಲಿ ತನಕ ನಾವು ಇಂದಿರಾನಗರದಲ್ಲಿ ಹೋಗಿ ಅಲ್ಲಿ ಲೋಕಲ್ ಡ್ಯೂಟಿಗಳನ್ನ ಹೊಡೆಯಕ್ಕೆ ಟ್ರೈ ಮಾಡೋಣ, ನೋಡೋಣ ಏನೇನಾಗುತ್ತೆ. ಗಾಡಿ ಓಡಿಸ್ಕೊಂಡ್ರು ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಲ್ಲ, ಗಾಡಿ ನಿಂತಾಗಲೇ ವಿಡಿಯೋ ರೆಕಾರ್ಡ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ ಎಷ್ಟು ಅರ್ನಿಂಗ್ ಆಗಿದೆ ನೋಡೋಣ. ಇವಾಗ 3 ಡ್ಯೂಟಿಲಿ 634 ರೂಪಾಯಿ ಮಾಡಿದ್ದೀನಿ. ಇಲ್ಲಿಂದ ಎಷ್ಟು ಡ್ಯೂಟಿ ಆಗ್ಬೋದು, ಇವತ್ತಿನ ಟಾರ್ಗೆಟ್ ರೀಚ್ ಆಗುತ್ತಾ ಇಲ್ವಾ ಗೊತ್ತಿಲ್ಲ, ಟ್ರೈ ಮಾಡೋಣ ಬನ್ನಿ. ಸೊ ಈ ಗಾಡಿ ಓಡ್ಸೋಕ್ಕೆ ತುಂಬಾ ಚೆನ್ನಾಗಿದೆ, ಬಟ್ ನನಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ. ಏನಕ್ಕಂತಂದ್ರೆ ನಾನು ನಮ್ಮ ಸುಲ್ತಾನ್ನ ಓಡಿಸಿ ಅದರಲ್ಲಿ ನನಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ. ಈ ಗಾಡಿಲಿ ಪ್ರಾಬ್ಲಮ್ ಏನಾಗ್ತಾ ಇದೆ ಗೊತ್ತಾ, ನಾರ್ಮಲ್ ಆಗಿ ನಾವು ಫಸ್ಟ್ ಗೇರು ನಮ್ಮ ಗಾಡಿಲಿ ಮೇಲೆ ಎತ್ತೀವಿ, ಇದು ಕೆಳಗಡೆ ಎತ್ತಬೇಕು. ಮೇಲೆ ಎತ್ತಿದ್ರೆ ರಿವರ್ಸ್ ಗೇರ್ ಬೀಳುತ್ತೆ. ಇನ್ನು ಆಕ್ಸಿಲೇಟರ್ ರೈಸ್ ಮಾಡುವಾಗ ನಾವು ಹಿಂಗೆ ಕೈ ಇಟ್ಕೊಂಡು ಕೂತು ಅಭ್ಯಾಸ, ಇದನ್ನೇನಾದ್ರು ಒತ್ಬಿಟ್ರೆ ರಿವರ್ಸ್ ಗೇರ್ಗೆ, ಹಂಗಾಗಿ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾ ಇದೆ. ಇನ್ನೊಂದು, ಹಿಂಗೆ ನಾನು ಯಾವಾಗ್ಲೂ ಗಾಡಿ ಓಡಿಸ್ಕೊಂಡು ವಿಡಿಯೋ ಮಾಡ್ಬೇಕು ಅಂತಂದ್ರೆ ಇಲ್ಲೊಂದು ಕ್ಲಿಪ್ ಇದೆ ನನ್ನದು, ಅದನ್ನ ಇಟ್ಕೊಂಡು ನಾನು ವಿಡಿಯೋ ರೆಕಾರ್ಡ್ ಮಾಡ್ತೀನಿ. ಬಟ್ ಈ ಗಾಡಿಲಿ ಅದು ಇಲ್ಲ, ಅದೇ ಮೇನು. ಇವಾಗ ಟೋಟಲ್ ನಾನು ಈ ಗಾಡಿನ 32 ಕಿಲೋಮೀಟರ್ ನಾನು ಓಡಿಸಿದ್ದೀನಿ. ಬೆಳಿಗ್ಗೆ ನಾನು ಗಾಡಿ ಎತ್ಕೊಂಡಾಗ 5,480 ಕಿಲೋಮೀಟರ್ ರನ್ ಆಗಿತ್ತು. ಇವಾಗ ಟೋಟಲ್ 5,512 ಕಿಲೋಮೀಟರ್, 30 ಕಿಲೋಮೀಟರ್ ಗಾಡಿನ ರನ್ ಮಾಡಿದ್ದೀನಿ. ಚೆನ್ನಾಗಿದೆ ಗಾಡಿ, ಚೆನ್ನಾಗಿದೆ, ಇಲ್ಲ ಅಂತಲ್ಲ, ಬಟ್ ನನಗೆ ಕಂಫರ್ಟೇಬಲ್ ಆಗ್ತಾ ಇಲ್ಲ. ಏನಕ್ಕಂತಂದ್ರೆ ನಮ್ಮ ಗಾಡಿ ನಮ್ಗೆ ಓಡಿಸಿ ರೂಢಿ ಆಗಿರುತ್ತೆ, ಹಾಗಾಗಿ ಗಾಡಿನೂ ಚೆನ್ನಾಗಿದೆ. ನೋಡಿ ಹೆಂಗ್ ಆಗ್ಬಿಟ್ಟಿದೆ ಗಲೀಜು, ಇದನ್ನೆಲ್ಲ ಕಿತ್ತು ಬಿಸಾಕ್ತೀನಿ ಇವಾಗ, ಎಲ್ಲ ತೆಗೆದ್ಬಿಡೋಣ. ಚೆನ್ನಾಗಿ ಕಾಣಿಸಲ್ಲ, ಪ್ಯಾಸೆಂಜರ್ ಯಾರಾದ್ರು ಕಂಪ್ಲೇಂಟ್ ಮಾಡಿಬಿಟ್ರೆ ಕಷ್ಟ. ಅದಕ್ಕೆ ಎಲ್ಲ ಸುತ್ತಿ ಬಿಸಾಕ್ಬಿಡೋಣ ಇಲ್ಲಿ. ಸೊ ನೋಡೋಣ ಇವಾಗ ಯಾವ ಕಡೆ ಬಾಡಿಗೆ ಬರುತ್ತೆ ಏನಿಲ್ಲ ಅಂತ. ಆಲ್ಮೋಸ್ಟ್ ತುಂಬಾ ಗಾಡಿಗಳು ನಿಂತಿದ್ದಾವೆ ಗುರುವೆ ಇಲ್ಲಿ.
ಡ್ಯೂಟಿನೇ ಇಲ್ಲ. ಹಿಂಗಿದೆ ನೋಡ್ರಪ್ಪ ಗಾಡಿ. ನನಗೆ ಹಿಂದೆ ಏನೂ ಇರಬಾರ್ದು, ಈ ರೀತಿ ಕವರ್ ಇರಬಾರ್ದು. ಕವರ್ ಇತ್ತು ಅಂತಂದ್ರೆ ಅದೇ ಪ್ರಾಬ್ಲಮ್. ಬಟ್ ಪರವಾಗಿಲ್ಲ, ಗಾಡಿ ಚೆನ್ನಾಗೈತೆ ಓಡ್ಸೋಕ್ಕೆ. ನನಗೆ ಅಡ್ಜಸ್ಟ್ ಆಯ್ತಾ ಇಲ್ಲ. ಸೊ ಬನ್ನಿ ನೋಡೋಣ ಇವಾಗ ಯಾವ ಕಡೆ ಡ್ಯೂಟಿ ಬರುತ್ತೆ. ಇಂದಿರಾನಗರ ಹೋಗ್ಬಿಡೋಣ, ಅಲ್ಲಿ ನೋಡೋಣ. ಡ್ಯೂಟಿ ಬಿದ್ದರೆ ಕಂಟಿನ್ಯೂ ಮಾಡ್ಕೊಂಡಿರೋಣ. ಕರೆಕ್ಟಾಗಿ ಇಂದಿರಾನಗರ ಮೆಟ್ರೋ ಸ್ಟೇಷನ್ ಕೆಳಗಡೆ ಇದ್ದೀನಿ. ಒಂದು ಡ್ಯೂಟಿ ಬೀಳ್ತಾ ಇಲ್ಲ, ವೇಟಿಂಗು. ನೋಡೋಣ ಏನಾಗುತ್ತೆ. ಬರ್ರಪ್ಪ ಡ್ಯೂಟಿ ಬರ್ರಪ್ಪ. ಕರೆಕ್ಟಾಗಿ 1:35 ಟೈಮ್ ಇವಾಗ. ಇಲ್ಲಿನೂ ಆಟೋ ವೇಟಿಂಗು, ಆ ಕಡೆನೂ ಆಟೋ ವೇಟಿಂಗು, ಈ ಕಡೆನೂ ವೇಟಿಂಗು, ಈ ಕಡೆನೂ ವೇಟಿಂಗು. ನಮ್ಮ ಶೆಟ್ರ್ ಮಾತ್ರ MG ರೋಡಲ್ಲಿ ಸುತ್ತಾಡ್ತವ್ರಂತೆ. ಏನ್ರಿ ಶೆಟ್ರೆ, MG ರೋಡಲ್ಲಿ ಸುತ್ತಾಡ್ತಾ ಇದ್ದೀರಾ? ಏನ್ ಶಾಪಿಂಗ್ ಮಾಡಕ್ ಹೋಗಿದ್ದೀರಾ? ಟ್ರೆಡಿಷನಲ್ ಡ್ರೆಸ್ ಶಾಪಿಂಗ್ ಮಾಡಕ್ ಹೋಗೋರು ನಮ್ಮ ಶೆಟ್ರು ಬರ್ತಾರೆ ಇವಾಗ, ತೋರಿಸ್ತೀನಿ. ಬನ್ನಿ ಶೆಟ್ರೆ, ಇಲ್ಲೇ ವೇಟಿಂಗ್ ನಿಮ್ಗೋಸ್ಕರ. ಬನ್ನಿ ಸರ್, ಪಾರ್ಕಿಂಗ್ ಐತೆ, ಬನ್ನಿ. ಪಾರ್ಕಿಂಗ್ ಐತೆ, ಬನ್ನಿ 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 ಬನ್ನಿ. ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ? ನೀವ್ ಹೆಂಗಿದ್ದೀರಾ? ನಾವ್ ಹೆಂಗೋ ಹಿಂಗಿದೀವಿ. ನಿಮ್ದೇನ್ ಬಿಡಿ, ಮಸ್ತಾಗೈತೆ ಜೀವನ. ಲೋಕಲ್ ಡ್ಯೂಟಿ. ಇದು ಯಾರೋ ಪ್ಯಾಸೆಂಜರ್ ಕೊಟ್ಟಿರೋದು. ಯೂಟ್ಯೂಬ್ ಅಲ್ಲಿ ಮಾನಿಟೈಸೇಷನ್ ಆನ್ ಆಯ್ತಾ? ಆಗೈತೆ. ನಮ್ದೆಲ್ಲ ಯಾವ ಮಾನಿಟೈಸೇಷನ್ ಗಿನಿಟೈಸೇಷನ್ ಎಲ್ಲ ಇಲ್ಲ. ಸಿಂಪಲ್ ಅಲ್ಲೋಡ ವಿಡಿಯೋ ತೆಗೆದು ಬಿಡ್ತಾರೆ ಅಂದ್ಬಿಟ್ಟು ಹೆಂಗ್ ಮಾಡ್ತಾರೆ. ಥ್ಯಾಂಕ್ ಯು. ಸೊ ಬನ್ನಿ, ಟೀಗಿ ಕುಡ್ಸ್ ಬನ್ನಿ. ಹಿಂಗೆ ಗೊತ್ತಾ, ಅಷ್ಟೇ ಮಾನಿಟೈಸೇಷನ್ ಆನ್. ಇದನ್ನೆಲ್ಲ ಈ ಮಾನಿಟೈಸೇಷನ್ ಎಲ್ಲ ಆನ್ ಆಗ್ಬಿಟ್ರೆ ಪ್ರಮೋಷನ್ ಬೋನಸ್ ಸಮೇತ ಹೊಡಿಯೋದು. ಸರ್ ನಮ್ ಗಾಡಿ ಇಲ್ಲಿ ನಿಂತೈತೆ, ಇವ್ರ ಗಾಡಿ ಇಲ್ಲ ಐತೆ. ಬಡವ್ರ ಗಾಡಿ ಹೆಂಗ್ ಮಾಡ್ತೈತೆ ನೋಡು. ಡೀಸೆಲ್ ಹೊಡೆದಿದ್ಯಾ ಅಣ್ಣ? ಟೀಗಿ ಹೇಳ್ಬಾ ಅಣ್ಣ. ಅಯ್ಯೋ ಬನ್ನಿ, ನಾವೇ ಹೇಳೋಣ ಬನ್ನಿ, ಪರವಾಗಿಲ್ಲ. ಟೀ ಕುಡ್ಕೊಂಡು ಡ್ಯೂಟಿನ ಹಾಕೊಂಡು ಹೊರಡ್ತಾ ಇರೋದೆ. ಶೆಟ್ರೆ ಸಖತ್ತಾಗಿ ಮಿಂಚ್ತಾ ಇದ್ದೀರಾ ಫುಲ್ ಯೂನಿಫಾರ್ಮ್ ಅಲ್ಲಿ. ನನ್ನ ಹತ್ರ ಯೂನಿಫಾರ್ಮ್ಗಳು ಕಮ್ಮಿ ಇದಾವೆ. ಪ್ಯಾಂಟು 3 ಪ್ಯಾಂಟ್ ಇತ್ತು, 2 ಪ್ಯಾಂಟ್ ಇಲಿ ತಿಂದಾಕ್ಬಿಟ್ಟವೆ. ಬನ್ನಿ ಟೀಗಿ ಕುಡ್ಕೊಂಡು ಹೋಗೋಣ. ಡ್ಯೂಟಿ ಅಂತೂ ಬೀಳ್ತಾ ಇಲ್ಲ, ಸುಮ್ಮನೆ ಕೂತಿದೀವಿ. ಅಣ್ಣಂದು 100K ಆಗೈತೆ ಅಣ್ಣ. 100K ಪಾರ್ಟಿಯಲ್ಲಿ ಪಾರ್ಟಿ ಕೊಡೋಣ ಅಂತೆ. ಅಲ್ಲ ಕಳ್ಕೊಡ್ತೀನಿ ನೋಡು. ಇನ್ಸ್ಟಾಗ್ರಾಮ್ ಅಲ್ಲಿ ಒಂದ್ ಐಡಿಗೆ 165K, ಇನ್ನೊಂದು ಐಡಿಗೆ 100K, ಫೇಸ್ಬುಕ್ ಅಲ್ಲಿ ಒಂದು ಐಡಿಗೆ 87K, ಇನ್ನೊಂದು ಐಡಿಗೆ 10K. ಸರಿನಾ? ಪಾರ್ಟಿ ಯಾವ್ದಕ್ ಬೇಕು ಈಗ ನಿನಗೆ? 100K ಆಗಿರೋದಕ್ಕೆ. ಹಿಡ್ಕೊ. ಇದ್ರಲ್ಲೂ ಒಂದ್ 100 ಕಾಳಿದಾವೆ. ಒಂದೊಂದು ಫಾಲೋವರ್ಸ್ಗೂ ಒಂದೊಂದ್ ತರ ಅನ್ಕೋ. ಇದು ಬೇಕಾ, ಇದನ್ನು ತಗೋ. ಕೈ ಬೀಜ ಆಗೈತೆ, ಅದನ್ನ ತಿನ್ನು. ಪಾರ್ಟಿ ತಾನೆ, ಯಾಕೆ ತಲೆ ಗಡಿಸ್ಕೊಂತೀಯ? ಟೀ ಕುಡಿತೀಯಾ? ಆಮೇಲೆ ಟೀ ತಗೊಂಬೋಗ ಅಣ್ಣಂಗೆ. ಬಿರಿಯಾನಿ ಬೇಕು. ಅಣ್ಣಂಗ್ ಬಿರಿಯಾನಿಗೆಲ್ಲ ಕಾಸ್ಟ್ ಇಲ್ಲ, ಪಿಚ್ಕಾರ್ ಹೊಡಿತೀವಿ ನಾವೇ ಇಲ್ಲಿ. ಒಂದ್ ಬಿರಿಯಾನಿ ನೋಡಿ ಎಲ್ಲ ಗ್ಯಾಸ್ ರೇಟ್ ಹೆಚ್ಚಾಗಿ, ಗ್ಯಾಸ್ ರೇಟ್ ಕಡಿಮೆ ಆದ್ರೂ ಹೋಟ್ಲವ್ರು ಊಟದ ರೇಟ್ ಕಡಿಮೆ ಮಾಡ್ತಾ ಇಲ್ಲ. ಇನ್ನು ಡಬಲ್ ಇಟ್ಟವ್ರೆ. 4 ಇಡ್ಲಿ 65 ರೂಪಾಯಿ, ಒಂದ್ ಬಿರಿಯಾನಿ 200 ರೂಪಾಯಿಗೆ ಏರತ್ತೆ, ಗಗನಕ್ಕೆ ಏರ್ಬಿಟ್ಟೈತಿ. ನಮ್ಮ ಮಲ್ಲಿಗೆ 2 ಬಿರಿಯಾನಿ, 2 ಬಿರಿಯಾನಿ, ಒಂದ್ ಕುಷ್ಕ ಸಾಕು. ನನಗೊಂದ್ ಕುಷ್ಕ ಎಲ್ಲ ಅಂದ್ರೆ ಇವಾಗ ಮತ್ತೆ 1,000 ರೂಪಾಯಿ ಟೋಕನ್ ಆಗುತ್ತೆ. ಸುಮ್ನೆ ಯಾಕೆ ಇವತ್ತಿನ ಡ್ಯೂಟಿ. ಎಷ್ಟು ದುಡ್ದಿದೆ ಅಲ್ಲಿ? 782 ರೂಪಾಯಿ 26 ಪೈಸೆ. ನಮ್ದಂತೂ ಅದಕ್ಕಿಂತ ಪಿಚ್ಕಾರಿ ಎದ್ದು ಹೋಗ್ಬಿಟ್ಟೈತಿ. 1,000 ರೂಪಾಯಿ ಸಾಲ ಕೊಡು, ಪಾರ್ಟಿ ಕೊಡಿಸ್ತೀನಿ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು. ಎಲ್ಲೇ ನಾನು ಸಾಯಂಕಾಲ ಆದ್ರೆ ಕಾಸು ಕಟ್ಬೇಕು, ನನ್ನ ಹತ್ರನೇ ಕಾಸಿಲ್ಲ. 1,000 ರೂಪಾಯಿ ಸಾಲ ಕೊಡು, ಪಾರ್ಟಿ ಕೊಡಿಸ್ತೀನಿ. ಯಾಕೆ ತಲೆ ಕೆಡಿಸ್ಕೊಂತೀಯ? ದುಡ್ಡು ಇದ್ದಾಗ ವಾಪಸ್ ಕೊಡ್ತೀನಿ. ಇದು ಹೆಂಗಾಯ್ತು ಗೊತ್ತಾ? ಉತ್ತರ ಕರ್ನಾಟಕ ಕಾಳೆ ಒಂದು ಹೇಳು. ಏನಂತ? ಇದಕ್ಕೆ ಏನ್ ಸಿಚುವೇಶನ್ ಏನ್ ಬರುತ್ತೆ? ತಿರ್ಗಾ ತಿನ್ನೋನ್ ಹಿಡ್ಕೊಂಡ್ ಕೇಳು ನೀನು. ಉತ್ತರ ಕರ್ನಾಟಕದಲ್ಲಿ ನಗರದ್ದು. ಉತ್ತರ ಕರ್ನಾಟಕದ ಹೇಳು. ಉತ್ತರ ಕರ್ನಾಟಕದ ಉತ್ತರ ಕರ್ನಾಟಕದ ಮಚ್ಚನಲ್ಲ ಮಲ್ಯ. ಮಚ್ಚನ್ ಅಂದ್ರೆ ಅದ್ ಮುಗಿತ್ ಬಿಡು. ಉತ್ತರ ಕರ್ನಾಟಕದ ಏನೈತಪ್ಪ ಗಾದೆ ಮಾತು, ದುಡ್ಡು ಇರ್ಲಾರ್ದವ್ರು ಅಂತಂದ್ರೆ ಅಲ್ಲ ಏನ ತಿನ್ನಾಕ್ ಕೂಳಿರ್ಲಕ್ಕಂದ್ರ ಮಲ್ಲವನ್ ತುರ್ಬಕ್ ಮಲಿಗೆ ಹೋಗ್ಬೇಕಿತ್ತ.
ತಿನ್ನಾಕ್ ಕೂಡ ಇರ್ಬೇಕಂದ್ರ ಮಲ್ಲವನ್ ತರ್ಬೇಕು ಮಲಿಗೆ ಹೋಗ್ಬೇಕಂತ ಎಲ್ಲಿಗೆ ಹೋಗಿ ಸಾಯಮ್ಮಪ್ಪ ತರಾಕ ಹೇಳ ಅತ್ತಿಗೆ ಅರಿವೆಚ್ಚಿದ್ದೆ ಸಸಿಗೆ ಸರಿ ಯಾವ್ದ್ರ ಚಿಂತೆ ಏನ ಅತ್ತಿಗೆ ಹಲ್ಬ್ಯಾನಿ ಸಸಿಗೆ ಅಲ್ಲಿ ಬ್ಯಾನಿ ಅಲ್ಲಿ ಬ್ಯಾನಿ ಹೇಳ್ತಾ ಇದ್ದೀನಿ ಅತ್ತಿಗೆ ಅಲ್ಲಿ ಬ್ಯಾನಿ ಸಸಿಗೆ ಅಲ್ಲಿ ಬ್ಯಾನಿ ಎಲ್ಲಿ ಬ್ಯಾನಿ ಕೈ ಕಾಲು ಬ್ಯಾನಿ ಅಪಾರ್ಥ ಮಾಡ್ಕೋಬಾರ್ದು ದಯವಿಟ್ಟು ಪ್ಲೀಸ್ ಅಲ್ಲಪ್ಪ ಯಾವ Toxic. ಅಪ್ಪ? ಟಾಕ್ಸಿಕ್ ಫಿಲಮ್ ಟ್ರೆಂಡಿಂಗ್ ಆಗೈತಲ್ಲ ಆದ್ರೆ ಟಾಕ್ಸಿಕ್ ಹೋಗ್ಬಾರ್ದು ಇವ್ರಿದ್ದಾರೆ ಎಂಟಿದ್ದಾರೆ ಯಾರನ್ನ ಇಂಟ್ರೊಡ್ಯೂಸ್ ಮಾಡ್ತೀರಾ ಯಾರನ್ನ ಅಣ್ಣ ನಿಮಗೆ ಎಷ್ಟಿದ್ದಾರೆ ನನಗಿಲ್ಲಪ್ಪ ನೀನು ಈಗ ತಾವ್ ತೊಳ್ಕೊಳ್ಳಿ ನನ್ಗೆ ಅವ್ರಿಗೆ ಹೇಳಿ ನನ್ಗೆ ಇನ್ನೊಂದ್ ಏನ್ ಗೊತ್ತಾ ಹಾ ನನ್ಗೆ 2 ಹೆಣ್ಮಕ್ಳು ಹುಟ್ಬಿಡ್ತಲ್ಲ ಮಲ್ಲಿ ನನ್ಗೆ ಯಾವುದೇ ಹೆಣ್ಮಕ್ಳನ್ನ ನೋಡಿದ್ರು ನನ್ನ ಮಕ್ಕಳ ತರಾನೇ ನೋಡೋದು ನಾನು ಅರ್ಥ ಆಯ್ತಾ ಐ ಹ್ಯಾವ್ ಸಮ್ ರೆಸ್ಪೆಕ್ಟ್ ಆ ಥರದ್ದು ಏನಾನ ಕಣ್ಣಲ್ಲಿ ನೋಡಿದ್ಯಾ ನೀನು ಸೋಷಿಯಲ್ ಮೀಡಿಯಾ ಅಣ್ಣ ನೀನು ನೋಡಿದ್ಯಾ ಫೋನ್ ಬೇಕಾ ಯು ವಾಂಟ್ ಚಾಟ್ ಲಿಸ್ಟ್ ಹೇಳ ಮಬ್ಬುಸೋಳ ಮಗನೇ ಅಣ್ಣನ ಹಿಂಗೆಲ್ಲ ಬೈತಾರ ಅಂತ ಅನ್ಕೋಬೇಡಿ ಅದು ನಮ್ದು ಆಡು ಭಾಷೆ ಆಗಿರ್ತದೆ ಇವಾಗ ಅದನ್ನೆಲ್ಲ ತಗೊಂಡು ಚೆಕ್ ಮಾಡೋಷ್ಟು ನಮ್ಗೆ ಪೇಷನ್ಸ್ ಇಲ್ಲ ತಗೊಳ್ಳಲೇ ನಮಗ್ ಪೇಷನ್ಸ್ ಇಲ್ಲ ಇಷ್ಟೊಂದು ಕೊಟ್ಟವ್ನೆ ಯಾರು ಅದಲ್ದೇರೆ ₹100 ಬೇರೆ ಕೊಟ್ಬಿಟ್ಟು ಏನ್ ನೋಡೋಣ ನೋಡ್ಕಂತಾನೆ ಇರ್ರಿ ಜನಗಳು ಏನ್ ಗೊತ್ತಣ ಕೆಲವ್ರು ಬಂದ್ ಕೇಳ್ತಾರೆ ನಮ್ಗೆ ಜನಗಳು ಏನ್ ಮಾಡಿದ್ರು ನೋಡ್ತಾರೆ ಏನ್ ಅಲ್ಲ ಇದು ಯಾಕೆ ಇವನೇನು ಇದೇನ್ ಆಟ ಆಡಕ್ ಕೊಟ್ಟವನ ಇದನ್ನ ಹಿಂಗ್ ಹಿಡ್ಕೊಂಡು ನಾವೇನೋ ಭಾಷಣ ಮಾಡೋ ತರ ಮಾಡ್ಕೊಂಡ್ ಕುಂತಿರೋದು ಯೂಟ್ಯೂಬ್ ಅಲ್ಲಿ ಪೋಸ್ಟ್ ಮಾಡ್ತಿರೋದು ನೀವು ಯೂಟ್ಯೂಬರ್ ಆಗಿಬಿಟ್ಟಿದ್ರಿ ಇವಾಗ ಫುಲ್ ಟೈಮ್ ಏನಕ್ಕಂತಾನೆ ಇನ್ಸ್ಟಾ ಮಿನಿ ಬ್ಲಾಗ್ ಎಲ್ಲ ಸ್ಟಾಪ್ ಮಾಡಿದೀನಿ ಯೂಟ್ಯೂಬ್ಗೆ ಫುಲ್ ಕಂಟೆಂಟ್ ಇವಾಗ ಓ ಮೈ ಗಾಡ್ ಈ ತರ ಒಂದು ಮ್ಯಾಟ್ರೇ ನಮ್ಗೆ ಗೊತ್ತಿಲ್ವಲ್ಲು ನೋಡು ಮಲ್ಲಿ ನಾವು ಯೂಟ್ಯೂಬ್ ನೋಡ್ತಾ ಇರ್ತೀವಿ ನಾವು ನಮ್ ಚಾನೆಲ್ ಗಳನ್ನ ನೋಡಲ್ಲ ನಮಗ್ ಸಬ್ಸ್ಕ್ರೈಬ್ ಮಾಡಲ್ಲ ನಮಗ್ ಸಪೋರ್ಟ್ ಮಾಡಲ್ಲ ಜೊತೆಲಿರೋರೇ ಸಪೋರ್ಟ್ ಮಾಡಲ್ಲ ಏನ್ ಹೇಳೋಣ ಹೇಳಿ ನಾವು ಏನ್ ಗೊತ್ತಾ ನಾವು ಕಡ್ದಾಡೋದು ಹೊಡೆದಾಡೋದು ಇಂಥವೇ ನೋಡಿ ಕಾಂಟ್ರವರ್ಸಿ ಇಲ್ಲಿ ಕೇಳು ಯಾರ್ದನ ಕೇಸ್ ಆಗಿರೋದು ಇಲ್ಲ ಇಂಟರ್ನ್ಯಾಷನಲ್ ನ್ಯೂಸ್ ಕಾಂಟ್ರವರ್ಸಿನೂ ನಾನು ಅಷ್ಟೊಂದು ನೋಡಲ್ಲ ಯಾವ ಈ ಪೊಲೀಸವ್ರದ್ದು ಏನಾನ ಕಡ್ದಾಡೋದು ನಮ್ಮ ಆಟೋದವ್ರಿಗೆ ಯಾರನ್ನ ಬೈಯೋದು ಅವ್ರಿಗೆ ಏನ್ ಮಾಡ್ಬೇಕು ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಕಮೆಂಟ್ ಅಲ್ಲೇ ಹೊಡೆದು ಬಿಡ್ತೀನಿ ನಾನು ಯೂಟ್ಯೂಬಲ್ಲಿ ನಾನು ಕಮೆಂಟ್ ಮಾಡಕ್ಕಂತಾನೆ ಒಂದು ಅಕೌಂಟ್ ಇಟ್ಕೊಂಡಿದ್ದೀನಿ ಯಾವನ ಆಟೋದವ್ರಿಗೆ ಹಂಗಿಂಗ್ ಬೈದಿದ್ರೆ ಹೋಗ್ಬಿಟ್ಟು ಆಟೋದವ್ನ ಪರವಾಗಿ ಒಂದು ಕಮೆಂಟ್ ಹಾಕೋದಲ್ಲಿ ನಾನ್ ಜಾಸ್ತಿ ನೋಡೋದಂದ್ರೆ ಅದೇ ನನ್ನ ಒಂದು ಫೇವ್ರೆಟ್ ಚಾನಲ್ಗಳು ಇದಾವಣ ಅವ್ನ್ ನೋಡ್ತಾ ಇರ್ತೀನಿ ಅದ್ ಬಿಟ್ರೆ ಫನ್ನಿ ಮಾಡೋಣ ನಮ್ದೊಂದು ಅಣ್ಣ ನಾನು ನಿಜಾಗ್ಲು ನೀನ್ ಏನಾನ ಅನ್ಕೋ ಇದು ಮಾತ್ರ ಸತ್ಯವಾದ ಮಾತು ಇಲ್ಲ ನೋಡೋರು ಏನಾದ್ರು ಅನ್ಕೊಳ್ಳಿ ನಿಜಾಗ್ಲು ನಾನು ಯೂಟ್ಯೂಬಲ್ಲಿ ಅಷ್ಟೊಂದು ವ್ಲಾಗ್ಗಳು ನೋಡಲ್ಲ ಅದ್ ಯಾಕಂತ ನನಗೆ ಗೊತ್ತಿಲ್ಲ ವ್ಲಾಗ್ಗಳು ನನಗೆ ಸಜೆಸ್ಟೂ ಆಗಲ್ಲ ಅವಾಗ ಡಾಕ್ಟರ್ ಬರೋದು ಟಿಪಿಕಲ್ ಕನ್ನಡಿಗ ಮತ್ತೆ ಇವ್ರದೆಲ್ಲ ಬರ್ತಾ ಇರುತ್ತೆ ಒಂದೊಂದು ಅದೊಂದು ನೋಡ್ತಾ ಇರ್ತೀನಿ ಅದ್ ಬಿಟ್ರೆ ರ್ಯಾಪ್ ಸಾಂಗುಗಳು ನಾವು ಕೇಳೋ ಸಾಂಗುಗಳು ಕೇಳ್ಬಿಟ್ರೆ 19 ಕಿಡ್ಸ್ ನಾವೆಲ್ಲ ಸಾಂಗ್ಗಳೇ ಕೇಳೋದು ಅದು ನನ್ನ ಮಗನ ಇದ್ರಾಗ ಹಾಕೊಂಡ್ಬಿಟ್ರೆ ಹೆಂಗ್ ಹೊಡಿತ ಗೊತ್ತಾ MTV ಸುಬ್ಬಲಕ್ಷ್ಮಿಗೆ ಬರೀ ಯಾವ್ದು ಗಂಟು ಬಿದ್ದಾರಿ ಈ ಚೋದಿ ಮಕ್ಕಳು ಚೋಳದಾಗ ಚೋಳ ಬಿಟ್ಟಾರಿ ಅದೆಲ್ಲ ಏನ್ ರ್ಯಾಪ್ ಸಾಂಗ್ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ನಲ್ಲ ಕೇಳ್ದ ರ್ಯಾಪ್ ಸಾಂಗ್ ಹೆಂಗಿತ್ತು ಹಾ ಬೇಡ ಏನಂತ ತಿಳಿದಿ ಡ್ರೈವರ ರಂಡಿ ಮಗನ ಮನಿ ದೂರಿ ಹೊಡಿತೀನಿ ಹುಷಾರ ಅವ್ರಿಗೆ ಏನೋ ಇವ್ ಸಾಂಗ್ ಮಾರ ಅನ್ಬೇಕು ಹಂಗೆ ನೋಡೋಣ ಬಿಡಿ ಸ್ವಲ್ಪ ಹೊತ್ತು ಇನ್ನೊಂದು ಮಲೆ ಟೀ ಹೇಳ ಟೀ ಬಾ ಕೊಡಿಸ್ತೀವಿ ಟೀ ತಾನೆ ಟೀ ಕೊಡಿಸ್ತೀವಿ ಬಾ ಒಂದಲ್ಲ 10 ಕುಡಿ ಅಲ್ಲಪ್ಪ ಅಣ್ಣ ಒಂದ್ಸರಿ ಪೂಜೆ ಮಾಡಿದ್ರೆ ₹25 ಬೇಕು ಹಾ ನಮ್ದು ಒಂದ್ ಕಾಯಿ ಕರ್ಪೂರಕ್ಕೆ 25 ಅಲ್ಲ 35 ನಮ್ಗ್ ಸ್ಯಾಂಪಲ್ ₹11ದಾಗ ಮುಗ್ದೋಗ್ಬಿಡುತ್ತೆ ನಮ್ ಪೂಜೆ ಹಾ ಎಲ್ಲಿಗಂತ ಹೋಗೋಣ ನಾವು ನಮ್ದು ಅಲ್ಲ ₹10 ನಮ್ದು ಹಾ ₹10 ನಮ್ದು ನೀನ್ ಬಿಡು ಮಗ ಗಣೇಶ್ ಬಿಡಿ ಬಿಡಕಲ್ ನೀನು ಸೈಕಲ್ ಆಗಾರ ಬರ್ತೀನಿ ನಿಮ್ ತರ ನೀನ್ ಹೊಡೆದ ವರ್ಷ ಹೊಡೆದಿದ್ದೀರಾ ಯಾರು ನಾನು ನಾವನ್ ಪಕ್ಕಾಡವುಗಳಪ್ಪ ಒಂದ್ ಜಮಾನದಲ್ಲಿ ಮಾಡ್ತಿದ್ದೆ ಶೋಕಿ ಇವಾಗ ದುಡ್ಡಿಲ್ಲ ಏನ್ ಅದಕ್ಕೆ ನಾವ್ ಆಗಿದೀವಿ ತಿರ್ಪೋದ್ಕಿ ಮಾಡೋಣ ಅದಕ್ಕೂ ಟೈಮ್ ಬರ್ತದೆ ನನ್ಗೆ ಒಂದು ಆಸೆ ಇದೆ ಪ್ಲೀಸ್ ಎಲ್ಲಾರು ಯೂಟ್ಯೂಬ್ ಅಲ್ಲಿ ನಮ್ಮನ್ನ ಸಪೋರ್ಟ್ ಮಾಡ್ರಿ ಒಂದು ಇಲ್ಲಿ ನಮ್ ಬಿನ್ಮಂಗ್ಲ ಹತ್ರ ಒಂದು ಮಹೇಂದ್ರ ಶೋರೂಮ್ ಇದೆ ಆ ಶೋರೂಮ್ ಅಲ್ಲಿ ಒಂದು ಕಾರ್ ತಗೋಬೇಕು ಇವನ್ನೇ ಶೂಟಿಗೆ ಕರ್ಸ್ಬೇಕು ನೋಡ್ರಿ ಮಗ ಇಲ್ದಿರೋದೆಲ್ಲ ಮಾತಾಡ್ತಾನೆ iPhone 17 Pro Max ಇಟ್ಟವನೆ ಮಾಡಕ್ ಇಟ್ಟಿದೀನಿ ಇದನ್ನ ಯಾವ್ದನ್ನ ಶೋಕಿ ಮಾಡಕ್ಕಲ್ಲ ಇದನ್ನ ಕೆಲಸ ಮಾಡಕ್ ಇಟ್ಟಿರೋದು ಇವಾಗ ಕೆಲ್ಸಕ್ಕೆ ಹೋಗ್ತಾರದು 3 ಕ್ಲೈಂಟ್ ಕರೆದಿದ್ದಾರೆ ಹೋಗ್ತಾ ಅದ್ರಲ್ಲಿ ಪೈಪ್ ಲೈನು
ಪೈಪ್ ಲೈನ್ ಆಗಿತಾನೆ ನೋಡ್ರಿ, ಪೈಪ್ ಲೈನು ಮತ್ತೆ ಇದು ವಿದ್ಯುತ್ ಕಂಬಗಳೆಲ್ಲ ನೆಡ್ತಾನೆ, ಎಲ್ಲೆಲ್ಲಿ ಕರೆಂಟ್ ಹೋಗೈತೆ ಅದನ್ನೆಲ್ಲ ನೋಡ್ತಾನೆ. ಅದ್ರಲ್ಲಿ ಅದೆಲ್ಲ ಅದ್ರಲ್ಲೇ ಮಾಡೋದು. ಕಟಿಂಗ್ ಪ್ಲೇಯರು, ನಟ್ಟು, ಸ್ಪಾನರ್ ಅದೆಲ್ಲ ಏನ್ ಬೇಕಾಗಿಲ್ಲ. ಕೆಲಸ ಮಾಡಕ್ ಬೇಕಾಗಿರೋದು ಫೋನು. ಅಂದ್ರೆ ಅದು ಎಂತ ಕೆಲಸ ಇರ್ಬೋದು ನೀವೇ ಲೆಕ್ಕ ಹಾಕೊಂಬಿಡು. ಅಣ್ಣ ಒಂದ್ಸಾರಿ ನೀನು ಮತ್ತೆ ಇದ್ರಲ್ಲಿ ಆ ಟೂನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾವು ಯೂಟ್ಯೂಬ್ ಮಾಡ್ತಾ ಇದೀವಿ. ಎಲ್ಲಾರು ಕನ್ನಡ ತಾಯಿ ಮಕ್ಕಳು ಎಲ್ಲಾರು ದಯವಿಟ್ಟು ಕನ್ನಡದಲ್ಲಿ ಮಾತಾಡೋ ಕನ್ನಡ ತಾಯಿ ಮಕ್ಕಳು ಎಲ್ಲಾರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಹಂಗೆ ಗಂಟೆನೂ ಹೊಡಿರಪ್ಪ ಟೈನ್ ಅಂತ. ಎಲ್ಲಾರು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಬಟನ್ ಹಾಲಲ್ಲಿ ಇಟ್ಕೊಳ್ಳಿ, ಹಂಗೆ ಗಂಟೆನೂ ಹೊಡ್ರಪ್ಪ. ಮತ್ತೆ ಓಕೆ ಚಲೋ, ನಮಸ್ಕಾರ. ಓ ತಗೋ. ವ್ಲಾಗರ್ಗಳಿಗೆ ಡೆಡ್ಲಿ ವ್ಲಾಗರ್ ಅವನು. ಹಾ, ಏನ್ ಸಮಾಚಾರ? ಎಲ್ಲಾರು ಆರಾಮ? ಇಲ್ಲಿ ನೋಡ್ರಿ, ಇಲ್ಲಿ ಇಯರ್ಫೋನ್ ಲಾಗ್ ಮಾಡೋದು ಹೇಳ್ಕೊಡ್ತಾನಂತೆ. ಕಿತ್ತೋಗೈತೆ ಇಯರ್ಫೋನ್ ಅಲ್ಲಿ. ನಮ್ಗೆ ಒಂದೊಂದ್ ತರ ಅಲ್ಲ, ತಡಿಯಕ್ ಆಗ್ತಾ ಇಲ್ಲ ಅಣ್ಣ. ನಾವಿಲ್ಲಿ ಅವತಾರಗಳು ಆಡ್ತಾ ಇದ್ರೆ ಸುತ್ತಮುತ್ತ ಇರೋರೆಲ್ಲ ನಮ್ನೇ ನೋಡ್ತಾವ್ರೆ. ಬಟ್ ಅದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡ್ ಕುತ್ಕೊಂಡ್ರೆ ಅಲ್ಲಿ ವ್ಲಾಗರ್ ಆಗ್ಬಿಟ್ಟು ಬೆಲೆ ಇರಲ್ಲ. ಓಕೆ, ಮಾಡ್ತಾ ಇದೀವಿ ಅಂತಂದ್ರೆ ಅವ್ರದ್ದೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು. ತಲೆ ಕೆಡಿಸ್ಕೊಳ್ಬಾರ್ದು. ಇವಾಗ ಇವ್ರದ್ದು ಫೋನ್ನ ಇವ್ರಿಗೆ ಕೊಟ್ಬಿಡೋಣ. ಮುಂದೆ ಇವ್ರು ಏನ್ ಬದುಕ್ತಾರೆ. ಸ್ವದ್ಬಿಡ್ತು ನಾನು ನಡೆತಕ್ಕೆ. ಮುಂದೆ ಮಾಡ್ತಾ ಇರೋದು ಮುಂದೆ ಇವ್ರು ಏನ್ ಬದುಕ್ತಾರೆ ಅನ್ನೋದು ನಿಮ್ಗೆ ತೋರ್ಸ್ಕೊಂತ ಹೋಗ್ತಾರೆ. ಅಪ್ಪ ತಗೊಂಡು ಬಿಡಪ್ಪ ನೀನು ಯೂಟ್ಯೂಬ್. ನಾವೇನ್ ಮಾಡ್ತಾ ಇದೀವಿ ಯೂಟ್ಯೂಬ್. ಅಪ್ಪ ಹಾಯ್ ಮಾಡ್ರಿ. ಸೊ ಇವಾಗ ಒಂದು ಟೀ ಕುಡ್ಕೊಂಡು ಡ್ಯೂಟಿನ ಕಂಟಿನ್ಯೂ ನಾನ್ ಸ್ಟಾಪ್ ಮಾಡ್ಕೊಂಡು ಹೊರಡೋಣ. ಸರ್, ಟೀ ಸ್ಪಾನ್ಸರ್ ಯಾರು? ನೀವೇ ಆಲ್ರೆಡಿ ಒಂದ್ಸರಿ ಸ್ಪಾನ್ಸರ್ ಆಗೈತೆ ನಮ್ದು. ಮಾನಿಟೈಸೇಷನ್ ಆನ್ ಆಗೈತಲ್ಲ, ಖುಷಿ ಕೊಡ್ಸ್ರಿ ಇವಾಗ. ಎಲ್ಲಾರು ವಿಡಿಯೋ ನೋಡ್ರಪ್ಪ. ಜಲ್ದಿ ಮನೆ ತಗೊಳ್ಳೋಣ ಬೆಂಗಳೂರು. ಚಾನಲ್ ಸ್ಕ್ರೀನ್ ಶಾಟ್ ಹಾಕಿಲ್ಲಿ. ನಮ್ದು ಚಾನಲ್ ಐತೆ ನೋಡ್ರಿ, ಇದೇ ನಮ್ ಚಾನಲ್. ಇದಕ್ಕೇನು ಸಬ್ಸ್ಕ್ರೈಬ್ ಮಾಡ್ರಿ. ನೀವು ಯಾಗೋ ಕೊಲ್ಯಾಪ್ ಕೊಟ್ಟಿರ್ತೀನಿ. ಎಲ್ಲಾರು ಸಬ್ಸ್ಕ್ರೈಬ್ ಮಾಡ್ರಿ. ಒಳ್ಳೇದಾಗ್ಲಿ, ಚೆನ್ನಾಗಿ ನಮ್ದೊಂದು ಚಾನಲ್ ಎಬ್ಬರ್ಸೋಣ. ಬಹಳ ದಿನ ಆಯ್ತು. ಸಣ್ಣಗೆ ಆಗ್ಬಿಟ್ಟಿದೆ ಗಾಡಿ. ಯೂಟ್ಯೂಬ್ಗೆ ಹೊಸ ಮಕ್ಕ ಕಾವ್ ಎಬ್ಬರ್ಸೋಣ ಬಿಡ. ಒಂದ್ ಸರಿ ಕಿಕ್ ಹೊಡೆದ್ಬಿಟ್ಟು ₹100 ಪೆಟ್ರೋಲ್ ಹಾಕಿ ಹೋದ್ರೆ ಎಡ್ರೆಂಪ್ ಅಂತ ಹಂಗೆ. ಸರಿ ಬನ್ನಿ. ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ 6 ಗಂಟೆ. ಸೊ ಮಧ್ಯಾಹ್ನ 2:30 6 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡಿದ್ದೆ. ವಿಡಿಯೋ ರೆಕಾರ್ಡ್ ಮಾಡೋಕ್ಕಾಗಿರ್ಲಿಲ್ಲ, ಇವಾಗ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಟೋಟಲ್ ಅರ್ನಿಂಗು ₹1643 ಆಗಿದೆ 13 ಡ್ಯೂಟಿಲಿ. ಇವಾಗ ಇನ್ನು 2 ಅವರ್ ಟೈಮ್ ಇದೆ. ಈ 2 ಅವರಲ್ಲಿ ಇನ್ನು ₹500 ಮಾಡಿದ್ನಂತಂದ್ರೆ ಈ ವಾರದ ಹೈಯೆಸ್ಟ್ ಡ್ಯೂಟಿ ನಂದಾಗುತ್ತೆ. ಬಟ್ ನೋಡ ಏನಾಗಲ್ಲ. ಆದ್ರೆ ಡ್ಯೂಟಿಗಳು ಕಂಟಿನ್ಯೂ ಬಿಟ್ರೆ ಮಾಡ್ಕೋಬಹುದು. ಡ್ಯೂಟಿ ಬೀಳಿಲ್ಲ ಅಂತಂದ್ರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ? ಸೊ ಮಾಡೋಣ ಬನ್ನಿ, ಆದಷ್ಟು ಟ್ರೈ ಮಾಡೋಣ. ಈ ವಾರದ ಹೈಯೆಸ್ಟ್ ಟಾರ್ಗೆಟ್ ಅನ್ನ ಇವತ್ತು ರೀಚ್ ಮಾಡಕ್ಕೆ. ಮಂಗಳವಾರ ಆಗಿರೋದ್ರಿಂದ ಸ್ವಲ್ಪ ಡ್ಯೂಟಿಗಳು ಕಮ್ಮಿ ಇತ್ತು. ಆದ್ರೂ ಕೂಡ ಯಾವ್ದು ಸಿಗುತ್ತೆ ಎಲ್ಲ ಮೂಲೆಗೆ. ಏನಕ್ಕಂತಂದ್ರೆ ನಾನು ಇದ್ದಿದ್ದು ಇಂದ್ರಾನಗರದಿಂದ ಮಹದೇವಪುರ ಹೋದೆ. ಒಂದು ₹50 ಡ್ಯೂಟಿ ಮಾಡ್ಕೊಂಡೆ, ಒಂದು ₹80 ಡ್ಯೂಟಿ ಮಾಡ್ಕೊಂಡು ಮಹದೇವಪುರ ಕಡೆ ಹೋದೆ. ಅಲ್ಲಿಂದ ಕೊತ್ನೂರ್ಗೆ ಹೋದೆ. ಕೊತ್ನೂರಿಂದ ನಿಕೋ ಹೋಮ್ಸ್ ಅಲ್ಲಿ ಇದೆ. ನಿಕೋ ಹೋಮ್ಸ್ ಇಂದ ಇವಾಗ ವಿದ್ಯಾರಣ್ಯಪುರ ಬಂದಿದ್ದೀನಿ. ಇಲ್ಲಿಂದ ನೋಡೋಣ ಯಾವ ಕಡೆ ಡ್ಯೂಟಿ ಬೀಳುತ್ತೆ, ಆ ಕಡೆ ಹೋಗ್ತಾ ಇರೋಣ ಬನ್ನಿ. ಫುಲ್ ಟ್ಯಾಂಕ್ CNG ಹಾಕಿಸ್ಕೊಂಡೆ. ಸೊ ನಾನು ಬೆಳಿಗ್ಗೆ ಗಾಡಿ ಎತ್ತಿದಾಗ ಆಲ್ಮೋಸ್ಟು 5480 ಇತ್ತು ಗಾಡಿ ರನ್ ಆಗಿತ್ತು. ಇವಾಗ ಟೋಟಲ್ಲು 5583 ಅಂದ್ರೆ 103 ಕಿಲೋಮೀಟರ್ ರನ್ ಆಗಿದೆ ಗಾಡಿ ಟೋಟಲ್ಲು. ಇವಾಗ ಡ್ಯೂಟಿ ಎಷ್ಟು ಮಾಡಿದ್ದೀನಿ ನಾನು? 14 ಡ್ಯೂಟಿ, 1764. ಇನ್ನೂ ಮಾಡಬೇಕು, ಬಟ್ ಡ್ಯೂಟಿಗಳು ಬೀಳ್ತಾ ಇಲ್ಲ. ಅದೇ ಪ್ರಾಬ್ಲಮ್ ಆಗಿರೋದು. ಯಾವಾಗಿಂದ ವೇಟ್ ಮಾಡ್ತಾ ಇದ್ದೀನಿ, ಡ್ಯೂಟಿಗಳೇ ಬೀಳ್ತಾ ಇಲ್ಲ. ಏನ್ ಮಾಡೋದು ಗೊತ್ತಾಗದೆ, ತಲೆ ಕೆಟ್ಟು ಹೋಗ್ಬಿಟ್ಟೈತೆ ನನಗಂತೂ. ಡ್ಯೂಟಿ ಕಂಟಿನ್ಯೂ ಬಿದ್ರೆ ಏನಾದ್ರು ಮಾಡ್ಬೋದು, ಬಟ್ ಡ್ಯೂಟಿನೇ ಬೀಳ್ತಿಲ್ವೇ. ನೋಡೋಣ ಬನ್ನಿ, ಇನ್ನು ಟೈಮ್ ಇದೆ. ಇನ್ನೂ 1 ಅವರ್ ಇದೆ. 1 ಅವರಲ್ಲಿ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ. ನನಗಂತೂ ಡೌಟ್ ಅನ್ನಿಸ್ತಾ ಇದೆ, ಬಟ್ ನೋಡೋಣ ಏನಾಗತ್ತೆ. ಅಂತೂ ₹2000 ಟಾರ್ಗೆಟ್ ಅನ್ನ ರೀಚ್ ಮಾಡಿದೆ. ಬಟ್ ಈ ವೀಕಿನ ಹೈಯೆಸ್ಟ್ ಅರ್ನಿಂಗ್ ಮಾಡೋಕ್ಕಾಗಿಲ್ಲ. ಹೈಯೆಸ್ಟ್ ಅರ್ನಿಂಗ್ 2128 ಇರೋದು, ₹2040. ಟೈಮ್ ಬಂದ್ಬಿಟ್ಟು ಇವಾಗ ಕರೆಕ್ಟಾಗಿ 10 ಅವರ್ ಆಯಿತು. 10 ಅವರಲ್ಲಿ ನಾನು 17 ಟ್ರಿಪ್ಗಳನ್ನು ಮಾಡಿ ₹2040.
ಅರ್ನ್ ಮಾಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ 2040 10 ಅವರ್ ಆನ್ಲೈನ್ ಇದ್ದು. ನಿನ್ನೆ 10 ಅವರ್ 25 ನಿಮಿಷ ಆನ್ಲೈನ್ ಇದ್ದು 9 ಟ್ರಿಪ್ಗಳಲ್ಲಿ ಮಾಡಿದ್ದೆ. ಇವತ್ತು 10 ಅವರಲ್ಲಿ 17 ಟ್ರಿಪ್ಗಳನ್ನು ಮಾಡಿದ್ದೀನಿ. ಸೊ ಇನ್ನು 90 ರೂಪಾಯಿ ಮಾಡಿದ್ರೆ ಈ ವೀಕಿನ ಹೈಯೆಸ್ಟ್ ಅರ್ನಿಂಗ್ ಆಗುತ್ತೆ. ಬಟ್ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ. ನಾನು ಸೀದಾ ಮನೆ ಕಡೆ ಹೋಗ್ತಾ ಇದ್ದೀನಿ. ಹೋಗೋ ದಾರಿಯಲ್ಲಿ ಏನಾದರೂ ಒಂದು 50 ರೂಪಾಯಿ ಡ್ಯೂಟಿ ಬಂತು ಅಂದ್ರೂ ಕೂಡ ಮಾಡ್ಕೊಂಡು ಹೋಗ್ತೀನಿ. ಇದಾಗಿತ್ತು ನಮ್ಮ ಇವತ್ತಿನ 2000 ರೂಪಾಯಿ ಟಾರ್ಗೆಟು. ಅಂತೂ ಇಂತೂ ಹಂಗೋ ಹಿಂಗೋ ಮಾಡಿ ರೀಚ್ ಮಾಡಿದ್ದೀನಿ 17 ಡ್ಯೂಟಿಲಿ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಅನ್ನೋದನ್ನ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಏನಿಲ್ಲ 10K ಸಮೀಪ ಇದ್ದೀನಿ, ಇನ್ನೂ 400 ಜನ ಸಬ್ಸ್ಕ್ರೈಬ್ ಆಗಬೇಕು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಹೆಂಗ್ ಅನ್ನಿಸ್ತು ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ತುಂಬಾ ಇಂಪಾರ್ಟೆಂಟು. ಏನಕ್ಕಂತಂದ್ರೆ ನಾನು ಅಪ್ಡೇಟ್ ಆಗೋಕ್ಕೆ, ವಿಡಿಯೋಗಳಲ್ಲಿ ಏನಾದರೂ ಕಮ್ಮಿ ಇತ್ತು ಅಂತಂದ್ರೆ ಅದನ್ನ ಚೇಂಜಸ್ ಮಾಡ್ಕೊಳ್ಳೋಕ್ಕೆ, ಅಥವಾ ಮೊನ್ನೆ ಒಬ್ರು ಹೇಳಿದ್ರು ಲೊಕೇಶನ್ಗಳನ್ನ ತಿಳಿಸ್ತಾ ಇರಿ ಅಂತ, ಆ ರೀತಿ ಅಪ್ಡೇಟ್ ಆಗಕ್ಕೆ. ಸೊ ನಾನಿದ್ದೀನಿ ಇವಾಗ ಕೆಂಪಾಪುರ. ಇಲ್ಲಿಂದ ಸೀದಾ ಮನೆ ಒಂದು 5 ಕಿಲೋಮೀಟರ್ ಇದೆ. ಟೋಟಲ್ಲು ನಾನು ಗಾಡಿ ರನ್ ಮಾಡಿರೋದು ಇವತ್ತು ಇಲ್ಲಿದೆ ನೋಡಿ. ಈ ಗಾಡಿ ಮೈಲೇಜ್ ಡ್ರಾಪ್ ಆಗಿದೆ ಅನ್ಸುತ್ತೆ ನನಗೆ ಅನ್ಸಿದ ಮಟ್ಟಿಗೆ. 5478 ಪ್ಲಸ್ 5000 ಮೈನಸ್ 5599. ಟೋಟಲ್ 121 ಕಿಲೋಮೀಟರ್ ನಾನು ಓಡಿಸಿರೋದು ಗಾಡಿ ಇವತ್ತು. 121 ಕಿಲೋಮೀಟರ್ ಓಡಿಸಿ 2040 ರೂಪಾಯಿ ಅರ್ನ್ ಮಾಡಿದ್ದೀನಿ. ನಾಳೆ ನೋಡೋಣ ಎಷ್ಟಾಗುತ್ತೆ. ನಾಳೆ 2000 ರೂಪಾಯಿ ಟಾರ್ಗೆಟ್ ರೀಚ್ ಆಗುತ್ತೀವೋ ಇಲ್ವೋ ಅನ್ನೋದನ್ನ ನಾಳೆ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್.